ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿ ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಇದು. ಯಾಕೆ ಏನು ಅಂತೇಳಿ ಸಾಕಷ್ಟು ಅನುಮಾನ ಕೂಡ ಇರುವಂಥದ್ದು ಪೊಲೀಸ್ ಇಲಾಖೆ ಮೇಲೆ, ಪೊಲೀಸವರ ಮೇಲೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಗುಂಪು ಘರ್ಷಣೆ, ರೌಡಿಸಂ ಯಾರೂ ಹೇಳಿ ಕೇಳಿ ಮಾಡಲ್ಲ, ಪೊಲೀಸ್ ಠಾಣೆಗೆ ಧಮಕಿ ಹಾಕೋರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚೆನ್ನಗಿರಿ ಲಾಕಪ್ ಡೆತ್ ಕೇಸ್ ಬಗ್ಗೆ ಗೃಹ ಸಚಿವರ ಸ್ಟೇಟ್ಮೆಂಟ್ ಇದೆ. ಆ ವ್ಯಕ್ತಿ ಮೇಲೆ ದೂರು ಇತ್ತು, ವಿಚಾರಣೆಗೆ ಕರೆ ತಂದಿದ್ರು. ಬಂದ 7 ನಿಮಿಷದಲ್ಲೇ ಆರೋಗ್ಯದಲ್ಲಿ ಏನೋ ಆಗಿ ಆತ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಆತನನ್ನು ಕರೆಸಿದ್ವಿ, ಆತ ಬಂದು ಪೊಲೀಸ್ ಕಸ್ಟಡಿ ಒಳಗೆ ಅಥವಾ ಆ ಪೊಲೀಸ್ ಠಾಣೆ ಒಳಗೆ 7 ನಿಮಿಷಗಳ ಕಾಲ ಮಾತ್ರ ಆತ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಲೋ ಬಿ ಪಿ ಆಗುತ್ತೆ. ತಕ್ಷಣ ಅಲ್ಲಿರುವಂಥ ಸ್ಥಳೀಯ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗತ್ತೆ. ಆತ ಸತ್ತೋದ ಅಂತೇಳಿ, ಸಾವನ್ನಪ್ಪದ ಅಂತ. ಸೊ ಈ ರೀತಿಯ ಮತ್ತೊಂದು ವಿಚಾರ ಏನು ಅಂತಂದರೆ, ಆ ಆರೋಪಿ ಏನಿದಾನಲ್ಲ, ಆರೋಪಿಯ ಕುಟುಂಬಸ್ಥರು, ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಪೊಲೀಸ್ ಅವರ ಮೇಲೆ. ಸೊ ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವ್ರು ತೀರ್ಕೊಂಡಿದ್ದಾರೆ. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಬೇರೆ ಇದೆಲ್ಲ ಸಿಕ್ಕಿದ್ದಾರೆ. ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಯಾಕೆ ಸತ್ತಿದೆ. ಪೊಲೀಸ್ ಪೇದೆಗೂ ಗಾಯ ಆಗಿದೆ ಅಂತ ಸರ್. ಅದು ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡ್ಕೊಂಡು ಆಮೇಲೆ ಉಡುಪಿಯಲ್ಲಿ ಕೂಡ ಒಂದು ಗುಂಪು ಮಾರಾಮಾರಿ ಮಾಡಿರ್ತಕ್ಕಂಥ ತಲವಾರು ಹಿಡ್ಕೊಂಡು ಬಿದ್ದಿರ್ತಾರೆ. ಈ ಗುಂಪು ಘರ್ಷಣೆಗಳು, ಈ ರೌಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ. ಬೇಕಿದ್ದಾಗೆ ಅವರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಓಡಾಡೋಕ್ಕೆ, ಆ ರೀತಿ ಓಡಾಡಿಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ. ರೌಡಿಸಮ್ ಮಾಡೋರಿಗಾಗಲಿ ಯಾವ ಪೊಲೀಸ್ ಸ್ಟೇಷನ್ನಿಗೆ ಬಂದು ಧಮಕಿ ಹಾಕಿದ್ರು ಅಂಥವರಿಗೆ ಸಾಫ್ಟ್ ಕಾರ್ನರ್ ತೋರ್ಸೋಕ್ಕಾಗತ್ತೆ. ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಡೋಕ್ಕಾಗತ್ತೆ ಹೇಳಿ ನೀವು? ಅದರಿಂದ ಪೊಲೀಸು ಕ್ರಮ ತೊಗೊಳ್ತದೆ. ಅಂಥವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ. KGHಳ್ಳಿ ಮಾದರಿಯಲ್ಲಿ ಅವರು ಪ್ಲಾನ್ ಮಾಡಿದ್ರು ಅಂತ ನನಗೂ ಅದು ಕಿವಿಗೆ ಬಿತ್ತು. DGHಳ್ಳಿ KGHಳ್ಳಿ ಮಾದರಿ ಮಾಡ್ತೀವಿ ಅಂತ. ಅಂಥವರಿಗೆಲ್ಲ ಕಾನೂನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತೊಗೊಳ್ತೀವಿ, ಮುಲಾಜಿಲ್ಲದೆ ತೊಗೋತೀವಿ. ಸರಿ, ಅವ್ರ ಕೇಸ್ ಏನಾಗಿದೆ ಸರ್? ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.